ಹಾಯ್ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ವತಿಯಿಂದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗಾಗಿ ನೇಮಕಾತಿ ಮಾಡುವುದಾಗಿ ತಿಳಿಸಲಾಗಿದೆ. ಈ ಒಂದು ಅಧಿಸೂಚನೆ ಪ್ರಕಾರ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದ ಕಾರಣ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಆ್ಯಂಡ್ ಅದರ ಜೊತೆಲೇ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ಕೂಡ ಆಲ್ ಅಂತೇಳಿ ಪ್ರೆಸ್ ಮಾಡಿ. ನಾವು ತಿಳಿಸುವಂತಹ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ಸಂಸ್ಥೆ ಹೆಸರು ಬಂದು ಈಗಾಗಲೇ ತಿಳಿಸಿರುವ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದಾಗಿ ನೇಮಕಾತಿಯಾಗುತ್ತಿದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಉದ್ಯೋಗದ ಸ್ಥಳ ಬಂದು ಕರ್ನಾಟಕವಾಗಿದ್ದು ಆ್ಯಂಡ್ ಖಾಲಿ ಇರುವಂಥ ಪೋಸ್ಟ್ಗಳ ಸಂಖ್ಯೆ ಬಂದು 10 ಪೋಸ್ಟ್ಗಳಿಗಾಗಿ ನೇಮಕಾತಿಯಾಗುತ್ತದೆ. ಇನ್ನು ಈ ಒಂದು ಹುದ್ದೆಗಳ ವೇತನ ಶ್ರೇಣಿ ಬಗ್ಗೆ ನೋಡುವುದಾದರೆ ಪ್ರತಿ ತಿಂಗಳು 30,000 ರೂಪಾಯಿಯಿಂದ 75,000 ರೂಪಾಯಿವರೆಗೂ ವೇತನ ಶ್ರೇಣಿಯಾಗಿ ನೀಡಲಾಗುವುದು ಅಂತೇಳಿ ತಿಳಿಸಲಾಗಿದ್ದು, ಈ ಒಂದು ಹುದ್ದೆಗಳ ವಿವರದ ಬಗ್ಗೆ ನೋಡುವುದಾದರೆ NCD ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸಂಯೋಜಕ ಅಂತೇಳಿ 2 ವಿಧಗಳ ಹುದ್ದೆಗಳಿಗಾಗಿ ನೇಮಕಾತಿಯಾಗುತ್ತಿದೆ. ಹಾಗೆ ಮುಖ್ಯವಾಗಿ ಈ ಒಂದು ಹುದ್ದೆಗಳ ವಯಸ್ಸಿನ ಮಿತಿ ಬಗ್ಗೆ ನೋಡುವುದಾದರೆ ಕನಿಷ್ಠ 18 ವರ್ಷನ ನಿಗದಿಪಡಿಸಲಾಗಿದೆ ಹಾಗೂ ಗರಿಷ್ಠ 40 ವರ್ಷನ ಮೀರಿರಬಾರದು ಅಂತೇಳಿ ಕೂಡ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳ ಆಯ್ಕೆ ವಿಧಾನದ ಬಗ್ಗೆ ನೋಡುವುದಾದರೆ ಇಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದಾದ ನಂತರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತೇಳಿ ತಿಳಿಸಲಾಗಿದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆನ ನಿಗದಿಪಡಿಸಿಲ್ಲ ಅಂತೇಳಿ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇನ್ನು ಈ ಒಂದು ಹುದ್ದೆಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡುವುದಾದರೆ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯ ವತಿಯಿಂದ ಅಭ್ಯರ್ಥಿಗಳು ಪದವಿನ ಪೂರ್ಣಗೊಳಿಸಿದ್ದಲ್ಲಿ ಅರ್ಜಿನ ಸಲ್ಲಿಸಲು ಎಲಿಜಿಬಲ್ ಇರ್ತೀರಾ. ಇನ್ನು ಅರ್ಜಿ ಶುಲ್ಕ ಬಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಫ್ರೀಯಾಗಿ ಅರ್ಜಿನ ಸಲ್ಲಿಸಬಹುದಾಗಿದೆ. ಯಾವುದೇ ವರ್ಗದ ಅಭ್ಯರ್ಥಿಗಳಾದರೂ ಕೂಡ ಫ್ರೀಯಾಗಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ 21, 2025 ಆಗಿದೆ, ಈಗಾಗಲೇ ಪ್ರಾರಂಭವಾಗಿದ್ದು, ಮತ್ತು ಕೊನೆಯ ದಿನಾಂಕ ಜುಲೈ 31, 2025 ಆಗಿದೆ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಆ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ.